KGF ಸಿನಿಮಾ ಬಳಿಕ ಯಶ್ ವಾಟ್ ನೆಕ್ಸ್ಟ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ತಡವಾದರೂ ಕೂಡ ಯಶ್ ಅದಕ್ಕೆ ಒಂದೊಳ್ಳೆಯ ಉತ್ತರವನ್ನು ಕೂಡ ಕೊಡ್ತಿದ್ರು. ಏನು ಅಂದರೆ ಟಾಕ್ಸಿಕ್ ಸಿನಿಮಾ ಶುರುವಾಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಟಾಕ್ಸಿಕ್ ಮೂಲಕ ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ ಅಂಥೇಳಿ ಎಲ್ಲ ಕಡೆ ಅದು ಹೇಳ್ಕೊಂಡು ಅಡ್ಡಾಡಿದ್ರು. ಅದು ನಿಜ, ದೊಡ್ಡ ಸಿನಿಮಾನೇ ಆಯಿತು. ಟಾಕ್ಸಿಕ್ ಮೂಲಕ ಮತ್ತೊಂದು ಮೋಡಿ ಮಾಡಬೇಕು ಅನ್ನೋ ರೀತಿಯಾಗಿ ಒಂದು ಸುದ್ದಿ ಅಂತೂ ಕೊಟ್ಟರು. ಸೊ ಈಗ ಟಾಕ್ಸಿಕ್ ಅನೌನ್ಸ್ ಆಗ್ತಾ ಇದ್ದಂತೆಯೇ ಆ ಚಿತ್ರದ ಪೋಸ್ಟರ್ ಮತ್ತು ಟೈಟಲ್ ಬಗ್ಗೆ ಸಾಕಷ್ಟು ಸೌಂಡ್ ಮಾಡ್ತು. ಅಷ್ಟೇ ಅಲ್ಲ, ಮೇಕಿಂಗ್ ಹಂತದಲ್ಲೇ ಟಾಕ್ಸಿಕ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಈ ಸಿನಿಮಾ ಆರಂಭದಿಂದಲೂ ಕೂಡ ಸುದ್ದಿ ಮಾಡ್ತಾನೆ ಬಂದಿದೆ. ಏನು ಅಂದರೆ ಇದು ಇಂಡಿಯನ್ ಸಿನಿಮಾ ಆಗಿದ್ದರೂ ಕೂಡ ಇದರಲ್ಲಿ ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದೊಂದು ದೊಡ್ಡ ವಿಶೇಷ. ಅಷ್ಟೇ ಅಲ್ಲ, KVN ಪ್ರೊಡಕ್ಷನ್ನು ಈ ಸಿನಿಮಾನ ನಿರ್ಮಾಣ ಮಾಡ್ತಾಯಿದೆ. ಸೊ ಹಾಗಾಗಿ ಇದೊಂದು ಅದ್ದೂರಿ ಬಜೆಟ್ ಸಿನಿಮಾ ಅಂಥೇಳಿ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. KVN ಪ್ರೊಡಕ್ಷನ್ಸ್ ಜೊತೆ ಸ್ವತಃ ಯಶ್ ಕೂಡ ಈ ಸಿನಿಮಾ ನಿರ್ಮಾಣದಲ್ಲಿ ತೊಡ್ಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರು ಮತ್ತು ಮುಂಬೈನಲ್ಲಿ ಚಿತ್ರದ ಶೂಟಿಂಗ್ ಕೂಡ ನಡೆದಿದೆ. ಕನ್ನಡದ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಸಿನಿಮಾ ರೆಡಿ ಆಗ್ತಾ ಇದೆ. ಇನ್ನು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾಯಿದೆ ಅನ್ನೋದು ವಿಶೇಷ. ಏಕಕಾಲಕ್ಕೆ ಪ್ರಪಂಚಾದ್ಯಂತ ಇದು ರಿಲೀಸ್ ಆಗ್ತಾಯಿದೆ. ಗೀತು ಮೋಹನ್ ನಿರ್ದೇಶನ ಮಾಡಿದ್ದಾರೆ. ಸದ್ಯ ಟಾಕ್ಸಿಕ್ ಸಿನಿಮಾ ಒಂದಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಹೋಗ್ತಾ ಇದೆ. ಏನು ಅಂತಂದರೆ ಸಿನಿಮಾದಲ್ಲಿ ಯಾರೆಲ್ಲ ನಟಿಸ್ತಾ ಇದ್ದಾರೆ ಅನ್ನೋದು ಒಂದು ಸಣ್ಣ ಒಂದು ಅನುಮಾನ ಇತ್ತು, ಯಾರೆಲ್ಲ ನಟಿಸ್ತಾ ಇರ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ. ಸದ್ಯಕ್ಕೆ ಸಿನಿಮಾದಲ್ಲಿ ಯಶ್ ಸಹೋದರಿ ಪಾತ್ರವನ್ನು ನಯನತಾರ ಮಾಡ್ತಾ ಇದ್ದಾರೆ. ಇನ್ನು ಕಿಯಾರಾ ಏನಿದ್ದಾರೆ ಅವರು ಈ ಸಿನಿಮಾದ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದಂತೆ ಸಾಕಷ್ಟು ಜನ ಕಲಾವಿದರು ಇಲ್ಲಿ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ. ಸೊ ಶೀಘ್ರದಲ್ಲೇ ಇನ್ನಷ್ಟು ಮಾಹಿತಿ ಕೂಡ ಈ ಸಿನಿಮಾದಲ್ಲಿ ಸಿಗ್ತಾ ಇದೆ. ಅದೇನೇ ಇದ್ದರೂ ಕೂಡ ಈ ಸಿನಿಮಾದ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಕೂಡ ಏನು JJ ಪೆರ್ರಿ ಇದ್ದಾರೆ, ಅವರು ಈಗ ಈ ಸಿನಿಮಾದ ಸ್ಟಂಟ್ ಮಾಡಿದ್ದಾರೆ. ಸೊ ಎಷ್ಟು ಜೊತೆ ಕೆಲಸ ಮಾಡಿದ್ರ ಬಗ್ಗೆ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕೂಡ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಅವರು ಏನು JJ ಪೆರ್ರಿ ಅವರು ಒಂದು ಟ್ವೀಟ್ ಕೂಡ ಮಾಡಿಕೊಂಡು ಒಂದು ಬರ್ಕೊಂಡಿದ್ದಾರೆ. ಏನಂದರೆ ಟಾಕ್ಸಿಕ್ ಚಿತ್ರದಲ್ಲಿ ನನ್ನ ಸ್ನೇಹಿತ ಯಶ್ ಜೊತೆ ಕೆಲಸ ಮಾಡಿದ್ದಾನೆ, ಖುಷಿ ಆಯಿತು. ಸೊ ಅಷ್ಟೇ ಅಲ್ಲ, ಇದೊಂದು ಅದ್ಭುತ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನನಗೆ ಯುರೋಪ್ನಾದ್ಯಂತ ಇರ್ತಕ್ಕಂಥ ಅನೇಕ ಆತ್ಮೀಯ ಸ್ನೇಹಿತರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ, ಅದೊಂದು ಖುಷಿ ಆಯಿತು. ಇನ್ನು ಈ ಸಿನಿಮಾನ ನೋಡಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಒಂದು ಹೆಮ್ಮೆಯ ಸಿನಿಮಾ ಇದಾಗುತ್ತೆ ಅಂತೇಳಿ JJ ಪೆರ್ರಿ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಯುರೋಪ್ ಕಲಾವಿದರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಸದ್ಯ ಸ್ಟಂಟ್ ಮಾಸ್ಟರ್ ಏನು JJ ಪೆರ್ರಿ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಬರ್ಕೊಂಡಿದ್ದಾರೆ. ಸೊ ಆ ಪೋಸ್ಟ್ಗೆ ಉಕ್ರೇನ್ ಮೂಲದ ಒಬ್ಬ ನಟಿ ನಟಾಲಿ ಬರ್ನ್ ಅವರು ಕೂಡ ಪೋಸ್ಟಿಗೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಯಶ್ ಮತ್ತು ಪೆರ್ರಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ನಿಜಕ್ಕೂ ಇದೊಂದು ಅದ್ಭುತ ಅನುಭವ ನನಗೆ ಈ ಸಿನಿಮಾ ಕಟ್ಕೊಟ್ಟಿದೆ. ಅದಷ್ಟೇ ಅಲ್ಲ, ಭಾರತಕ್ಕೆ ಬಂದು ನಿಮ್ಮಂಥ ಅದ್ಭುತ ತಂಡದ ಜೊತೆಗೆ ನಾನು ಕೆಲಸ ಮಾಡಿ ಭಾಗ ಆಗಿದ್ದಕ್ಕೆ ನನಗೆ ನಿಜವಾಗ್ಲೂ ನಾನು ಕೃತಜ್ಞಳಾಗಿದ್ದೀನಿ. ನಿಮ್ಮೆಲ್ಲರಿಂದ ನಾನು ಇಲ್ಲಿ ಸಾಕಷ್ಟು ಕಲ್ತಿದ್ದೀನಿ ಅಂತ ಕೂಡ ನಟಾಲಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಅನುಭವ ಕೂಡ ಆಗಿದೆ. ಜಗತ್ತು ಟಾಕ್ಸಿಕ್ ಚಿತ್ರವನ್ನು ಯಾವಾಗ ನೋಡ್ತದೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂಥೇಳಿ ಅವರು ಕೂಡ ಒಂದಿಷ್ಟು ಕಾಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಏನು JJ ಪೆರ್ರಿ ಮತ್ತು ನಟಾಲಿ ಅವರು ಇಬ್ಬರು ಕೂಡ ಏನು ಮಾತಾಡಿದ್ದಾರೆ. ಸೊ ಈ ಮಾತುಗಳನ್ನು ಕೇಳಿದಂಥ ಯಶ್ ಅವರ ಫ್ಯಾನ್ಸ್ ಸಾಕಷ್ಟು ಖುಷಿಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾದ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾಯಿದ್ರು ಕಂಟೆಂಟ್ ಬಗ್ಗೆ. ಆ ಕಂಟೆಂಟ್ ಏನು ಅನ್ನೋದನ್ನು ಕೂಡ ಈಗಾಗಲೇ ಸಣ್ಣ ಟೀಸರ್ ಮೂಲಕ ಈ ಸಿನಿಮಾ ಸೌಂಡ್ ಮಾಡಿಕೊಡ್ತು. ಸೊ ಟೀಸರ್ ಯಾವಾಗ ರಿಲೀಸ್ ಆಯಿತೋ ಆವಾಗಲೇ ಈ ಸಿನಿಮಾದ ತಾಕತ್ತೇನಂತ ಗೊತ್ತಾಗಿದೆ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ತಾರಾ ಇದ್ದಾರೆ, ಅಚ್ಯುತ್ ಕುಮಾರ್ ಇದ್ದಾರೆ, ಅಮಿತ್ ತಿವಾರಿ ಇದ್ದಾರೆ. ಸೊ ಬಾಲಿವುಡ್ನ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಕ್ಷಯ್ ಕುಮಾರ್ ಇದ್ದಾರೆ, ಒಬೇರಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಓಡಾಡ್ತಾ ಇದೆ. ಯಾರ್ಯಾರು ಇದ್ದಾರೆ ಅನ್ನೋದನ್ನು ಸ್ವತಃ ಆ ಚಿತ್ರತಂಡನೇ ಕೂಡ ಅನೌನ್ಸ್ ಮಾಡಬೇಕು. ಅದೇನೇ ಇರಲಿ, ಯಶ್ ಸಿನಿಮಾ ಲೇಟ್ ಮಾಡಿದ್ರು ಕೂಡ ಲೇಟೆಸ್ಟಾಗಿ ಸಿನಿಮಾನ ಕಟ್ಕೊಡ್ತಾರೆ ಅನ್ನೋ ಎಲ್ಲ ಮಾತುಗಳಿವೆ. ಆ ನಿಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಸಾಕಷ್ಟು ಟಾಕ್ ಮಾಡ್ತಾ ಇದೆ. ಸೊ ಫ್ಯಾನ್ಸ್ ಕೂಡ ಲೇಟ್ ಆದರೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಶ್ ಒಂದು ಅದ್ಭುತವಾಗಿ ಒಂದು ಸಿನಿಮಾನ ಕಟ್ಕೊಡ್ತಾರೆ ಅನ್ನೋದು. ಸೊ ಆ ಕಾರಣಕ್ಕಾಗಿಯೇ ಟಾಕ್ಸಿಕ್ ಸಿನಿಮಾ
ಸ್ಲೋ ಆದರೂ ಕೂಡ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಯಶ್ ಫ್ಯಾನ್ಸ್ಗೂ ಕೂಡ ಇದೆ ಮತ್ತು ಸಿನಿಮಾ ಮಂದಿಗೂ ಕೂಡ ಇದೆ. ಸೊ ಯಾವಾಗ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಬರ್ತಾ ಇದೆ. ಅದು ಸಿನಿಮಾದ ಒಂದು ಪೋಸ್ಟರಿಂದ ಹಿಡಿದು ಟೈಟಲಿಂದ ಹಿಡಿದು ಪ್ರತಿಯೊಂದು ಕೂಡ ಸೌಂಡ್ ಮಾಡ್ತಾ ಇರುವಂಥದ್ದು. ಅದೇನೇ ಇರಲಿ, ಟಾಕ್ಸಿಕ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹಾಲಿವುಡ್ ಒಬ್ಬ ತಂತ್ರಜ್ಞ ಮತ್ತು ಒಬ್ಬ ನಟಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡಿರ್ಬೋದು, ಅದರಲ್ಲಿ ಎಷ್ಟು ಜೊತೆ ಕೆಲಸ ಮಾಡಿರುವ ಆ ಅನುಭವ ಎಷ್ಟು ಇಂಪ್ಯಾಕ್ಟ್ ಆಗಿರ್ಬೋದು ಅವರಿಗೆ. ಸೊ ಇವೆಲ್ಲದನ್ನು ಪರಿಗಣಿಸಿ ಜೆ ಪೆರ್ರಿ ಅವರು ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟಿಗೆ ತಕ್ಕಂಗೆ ನಟಾಲಿ ಕೂಡ ಅವರು ಒಂದು ಟ್ವೀಟನ್ನು ಮಾಡಿದ್ರು. ಸೊ ಅದೇನೇ ಇರಲಿ, ಹಾಲಿವುಡ್ ಮಂದಿ ಕೂಡ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಅನ್ನೋದು ಕೂಡ ಬಹುತೇಕರ ಅಭಿಪ್ರಾಯ. ಸೊ ಎಲ್ಲ ಅಂದುಕೊಂಡಂತೆ ನಡೆದಿದ್ದಾರೆ. ಏಪ್ರಿಲ್ 10ಕ್ಕೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಒಂದಷ್ಟು ತಾಂತ್ರಿಕ ದೋಷಗಳಿಂದನೂ ಕೂಡ ಸಿನಿಮಾ ತಡ ಆಗ್ತಾ ಬಂತು. ಸದ್ಯಕ್ಕೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಈ ಸಿನಿಮಾದ ಶೂಟಿಂಗ್ ಕೂಡ ನಡೆದಿದೆ. ಮುಂದಿನ ಹಂತದ ಚಿತ್ರೀಕರಣ ಕೂಡ ಒಂದಷ್ಟು ಪ್ಲ್ಯಾನ್ ಕೂಡ ಜೋರಾಗಿ ನಡೀತಾ ಇದೆ. ಗೀತು ಮೋಹನ್ ದಾಸ್ ಅವರು ಕತೆ ಬರೆದ್ರು. ಸೊ ಆ ಕತೆಗೆ ತಕ್ಕಂಗೆ ಯಶ್ ಅವರು ಕೂಡ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಒಂದಿಷ್ಟು ಬೇರೆ ಬೇರೆ ಡೈಲಾಗ್ ಕೂಡ ಇದರಲ್ಲಿದೆ. ಸೊ ಕನ್ನಡದ ಜೊತೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಸಿನಿಮಾ ರೆಡಿ ಆಗ್ತಾ ಇದೆ ಅನ್ನೋದು ಮತ್ತೊಂದು ವಿಶೇಷ. ಆ ಕಾರಣಕ್ಕಾಗಿಯೇ ಬಜೆಟ್ ಮತ್ತಷ್ಟು ಏರಿಕೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕೆವಿನ್ ಪ್ರೊಡಕ್ಷನ್ ಜೊತೆ ಯಶ್ ಕೂಡ ನಿರ್ಮಾಣದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಮತ್ತೊಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಸದ್ಯಕ್ಕೆ ಏನು ಯಶ್ ಅಭಿನಯದ ಈ ಟಾಕ್ಸಿಕ್ ಸಿನಿಮಾ ಇದೆಯಲ್ಲ, ಈ ವರ್ಷದ ಅಂತ್ಯದಲ್ಲಿ ತೆರೆ ಕಾಣುವ ಎಲ್ಲ ಸಾಧ್ಯತೆಗಳಿವೆ. ಅಲ್ಲಿವರೆಗೂ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೂ ಕೂಡ ಚಿತ್ರತಂಡ ಕಾಯ್ತಾ ಇದೆ. ಸೊ ಯಾವಾಗ ಇದು ಸಿನಿಮಾದ ಟ್ರೈಲರ್ ಬರುತ್ತೆ, ಯಾವಾಗ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ಸಿನಿಮಾ ತಂಡನೇ ಉತ್ತರ ಕೊಡಬೇಕು.